ಕೊಡಿಸ್ತಾರೆ ಚಿನಿ ಅಪ್ಪ ನನಗೆ. ನೀರಿಗಾದರೆ ನಂಗೆ ಅನ್ಸ್ಬಿಡ್ತು ಒಂದ್ ನಿಮಿಷಕ್ಕೆ ನಂಗೆ ತಿರುಪತಿ ಇಲ್ಲ ಇದೀನಿ ಅನ್ನಿಸ್ಬಿಡ್ತು. ಒಂದ್ ಕ್ಷಣಕ್ಕೆ ಹಂಗೆ ಅನ್ನಿಸ್ತು. ಸೆಕೆಂಡ್ ಸರ್ಪ್ರೈಸ್ ರೆಡಿ ಪೂಜಾ. Hello friends, good morning. Good morning. Welcome back to our channel Babes Tiny World. Jai Hanuman, Om Namah Shivaya. Jai Hanuman, Om Namah Shivaya. ಟೈಮ್ ಆಗಿದೆ 10:57. ನಾವು ಟೆಂಪಲ್ ಹೋಗ್ತಾ ಇದೀವಿ. ಸ್ಪೆಷಲ್ ಡೇ ಪೂಜಾಗೆ. ಇವತ್ತು ನನ್ನ ಬರ್ತ್ಡೇ, ಸೊ ಹ್ಯಾಪಿ ಬರ್ತ್ಡೇ ಟು ಮೀ. ವಿಶ್ ಮಾಡ್ದ ನನ್ಗೆ? ಯಾಕೆ ಇಷ್ಟ ಆಗಲ್ಲ ನನ್ ಬರ್ತ್ಡೇ ಬಂದ್ರೆ? ನಮ್ಮ ಮನೇಲಿ ಯಾರ ಬರ್ಡೇ ಬಂದ್ರು ಯಶಾದೆ ಬರ್ಡೇ ಅಲ್ಲ? ಹೌದು, ಯಶಾದೆ ಬರ್ಡೇ. ಸರಿ ನಂಗೆ ವಿಶ್ ಮಾಡು, ಅಟ್ ಲೀಸ್ಟ್ ವಿಶ್ ಮಾಡಲ್ಲ ಇಲ್ಲ ನನ್ಗೆ. ನೀನ್ ಗಿಫ್ಟ್ ಏನ್ ಇಸ್ಕೊಳ್ಳ ಬಿಡು, ಅಪ್ಪ ಏನೋ ಕೊಡಿಸಲ್ಲ. ಅವಳಿಗೆ ಭಯ ನನ್ಗೆ ಏನಾರ ಕೊಡಿಸ್ಬಿಡ್ತಾರೆ ಅಂತ. ಬಾಯ್ ಜಿ ಮನೆ ಅಂದ್ರೆ ಜಿ ಮನೆ ಅಲ್ಲ. ಸೊ ಹಸ್ಬೆಂಡ್ ಇವತ್ತು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಚಿನಿ ಅಪ್ಪ? ಅಮ್ಮಗ್ ಸರ್ಪ್ರೈಸ್ ಕೊಡಕ್ಕೆ ಯಾವ್ದೋ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದಾರೆ. ಯಾವ ದೇವಸ್ಥಾನ ಅಂತ ಹೇಳ್ತಾ ಇಲ್ಲ, ಹೋಗಿ ನೋಡೋಣ ಅಲ್ವಾ ಚಿನಿ? ಅಲ್ವಾ ಹೇಳ್ಬೇಕು ಅಲ್ವಾ ಚಿನಿ? ಸೀದಾ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬಿಡ್ಬೇಕು. ಇಲ್ಲಿಂದ ಏನೋ 40 ಮಿನಿಟ್ಸ್ ಅಂತೆ. 40 ಮಿನಿಟ್ಸ್ ಇಲ್ಲಿಂದ. ಸೊ ನೋಡೋಣ ಯಾವ ದೇವಸ್ಥಾನ ಕರ್ಕೊಂಡು. ಇವಾಗ ಸದ್ಯಕ್ಕೆ ನಾನು ಲೊಕೇಶನ್ ನನ್ನ ಮೊಬೈಲ್ ಅಲ್ಲಿ ಹಾಕಿದ್ದೀನಿ. ಓಕೆ, ಪೂಜಾ ಮೊಬೈಲ್ ಅಲ್ಲಿ ಆಗ್ತಾ ಇಲ್ಲ, ಯಾಕಂದ್ರೆ ಗೊತ್ತಾಗತ್ತೆ ಎಲ್ಲ ಅಂದ್ಬಿಟ್ಟು. ಅಶೋಕ್ ಯಾರೋ ಪೂಜೆ ಮಾಡಿದಾರೆ, ಅದಕ್ಕೆ ಏನ್ ಗಿಫ್ಟ್ ಕೊಡಿಸ್ತಾರೆ ಚಿನಿ ಅಪ್ಪ ನನ್ಗೆ? ಹೇಳು. ನಿನ್ಗೆ ಹೇಳಿದಾರ? ನೈಟ್ ಹೇಳಿದಾರಲ್ವಾ? ನೈಟ್ ಸೀಕ್ರೆಟ್ ಆಗಿ ಏನೋ ಹೇಳ್ತಾ ಇದೆ. ನೈಟ್ ಸೀಕ್ರೆಟ್ ಆಗಿ ಕೇಕ್ ತರಿಸಿದ, ಅದೇ ಸೀಕ್ರೆಟ್. ಇನ್ನೇನಿದೆ ಅಷ್ಟೇ, ಇನ್ನೇನು ಇಲ್ಲ ಅಲ್ಲ? ಏನೋ ಹೇಳಿಲ್ವಾ ಚಿನಿ ಅಪ್ಪ? ಹೇಳಿದ್ರ? ಏನ್ ಹೇಳಿದ್ರು? ದೇವಸ್ಥಾನಕ್ಕೆ ಹೋಗೋದು ಸೀಕ್ರೆಟ್. ಓಕೆ, ಸೀಕ್ರೆಟ್ ಅಂತ ಹೇಳ್ತಾ ಇದ್ದಾಳೆ. ಒಳ್ಳೆ ಸ್ವೀಟ್. ನಿಮ್ಮಿಬ್ರದ್ದು ಸೀಕ್ರೆಟ್ ಇದು, ನನ್ನ ಹತ್ರ ಶೇರ್ ಮಾಡಲ್ವಂತೆ. ನೋಡೋಣ ಇವತ್ತು ನನ್ಗೆ ಏನೇನ್ ಸರ್ಪ್ರೈಸ್ ಸಿಗುತ್ತೆ ನೋಡೋಣ. ಏನು ಹೇಳೇ ಇಲ್ಲ ಪಾಪ ಅಲ್ಲ ಚಿನ್ನು. ಕೇಕ್ ಅದ್ ಮಾತ್ರ ಹೇಳ್ದೆ ನಾನು. ನಾನಂತೂ ಫುಲ್ ಎಕ್ಸೈಟೆಡ್ ಇದ್ದೀನಿ. ನೋಡೋಣ ಏನೇನ್ ಕೊಡಿಸ್ತಾರೆ. ಕೊಡ್ಸೋದು ಏನ್ ಬೇಡ ನಂಗೆ, ಆಕ್ಚುಲಿ ಅದೆಲ್ಲ ಇಷ್ಟ ಆಗಲ್ಲ, ಗಿಫ್ಟ್ಸ್ ಎಲ್ಲ. ಹಂಗಂದ್ರೆ ಏನು ಗಿಫ್ಟ್ ಇಲ್ಲ, ಆರಾಮಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಊಟ ಕೊಡ್ಸ್ಬಿಟ್ಟು ಮನೆಗೆ ಬಂದು ಪಾಚ್ಕೊಡೋದು ಮುಗೀತು. ಡನ್ ಫಾರ್ ದ ಡೇ. ಮಂಜು ಏನಿದು? ನನ್ನ ಹಳೆ ಆಫೀಸು, ಬಂಗಾರದಂತ ಆಫೀಸು ಬಿಟ್ಬಿಟ್ಟು ಇವಾಗ ದೂರ ಹೋಗ್ತಾ ಇದೀವಿ. ಆಫೀಸ್ ಕ್ಯಾಂಪಸ್ ನೋಡಿದಾಗೆಲ್ಲ ಬೇಜಾರಾಗತ್ತೆ ನನಗೆ. ಆಫೀಸಿಗೆ ಬಂದು ಕೋವಿಡ್ ಆದ್ಮೇಲೆ ಎಲ್ಲ ಚೇಂಜ್ ಆಗೋಯ್ತು. ಆಫೀಸ್ ನೆನ್ಸ್ಕೊಂಡ್ರೆ ವೃಷಭಾವತಿ ನದಿ ಹೋಗಿ ಕೆಂಗೇರಿ ಮೋರಿ ಆಗ್ಬಿಟ್ಟಿದೆ. ಅದೇನೆ, ಜನ ಕಸ ಹಾಕಿನೇ ಹಂಗಾಗಿರೋದು. ಗಲೀಜ್ ಕಸ ಎಲ್ಲ ನೋಡಿ, ಎಷ್ಟು ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಪರ್ಪಲ್ ಕಲರ್ ಪೇಂಟ್ ಮಾಡ್ಬಿಟ್ಟಿದ್ದಾರೆ ಪಿಲ್ಲರ್ಸ್ಗೆ ನೋಡಿ. ಮೆಟ್ರೋ ಹೌದು, ನಮ್ಮ ಬ್ಯಾಂಗ್ಳೂರು ಫುಲ್ ಕಂಪ್ಲೀಟ್ ಎಲ್ಲಾ ಲೈನ್ಸ್ ಮೆಟ್ರೋ ಕಂಪ್ಲೀಟ್ ಆದ್ರೆ ಹಂಗೆ ಇರುತ್ತೆ. ಫುಲ್ ರೋಡ್ ಎಲ್ಲ ವಿಶಾಲವಾಗಿರುತ್ತೆ ಮೆಟ್ರೋ. ಇನ್ನೊಂದೇನಂದ್ರೆ ಜನ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಬೇಕು. ಎಲ್ಲೆಲ್ಲಿ ನಮಗೆ ಕನ್ವೀನಿಯೆಂಟ್ ಇದೆ ಅಲ್ಲಿ. ಈಗ ನಾವು ಕೆಲವು ಕಡೆ ಎಲ್ಲ ನಾನು ಈಗ ಮೆಟ್ರೋ ಏನನ್ನ, ಈಗ ನಾನು ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ, ಮೆಟ್ರೋ ಕನ್ವೀನಿಯೆಂಟ್ ಇದೆ ಅಂದ್ರೆ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಯೂಸ್ ಮೆಟ್ರೋ ಇನ್ಸ್ಟೆಡ್ ಆಫ್ ಡ್ರೈವಿಂಗ್ ಆರ್ ರೈಡಿಂಗ್ ಬೈಕ್. ಅದು ತುಂಬಾನೇ ಪೀಸ್ಫುಲ್. ಒಂದು ನೆಮ್ಮದಿಯಾಗಿ ಒಂದು ಜಾಗಕ್ಕೆ ಹೋಗ್ತೀವಿ, ಆದಷ್ಟು ಬೇಗ ಹೋಗ್ತೀವಿ. ಆಮೇಲೆ ನಾವು ಯಾವ ಟೈಮ್ ಅನ್ಕೊಂಡಿರ್ತೀವೋ ಆ ಟೈಮ್ಗೆ 100% ಹೋಗ್ತೀವಿ ನಾವು. ಈಗ ನಾವು ಕಾರಲ್ಲಿ, ಟೂ ವೀಲರ್ ಅಲ್ಲಿ ಹೋದ್ರೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಗೂಗಲ್ ಅಲ್ಲಿ ಒಂದು ಟೈಮ್ ತೋರಿಸುತ್ತೆ, ಗೂಗಲ್ ಮ್ಯಾಪ್ ಅಲ್ಲಿ. ನಾವು ಅಲ್ಲಿ ರೀಚ್ ಆಗೋ ಟೈಮೇ ಬೇರೆ ಇರುತ್ತೆ. ಸಮಟೈಮ್ಸ್ ಬೇಗ ರೀಚ್ ಆಗ್ತೀವಿ, ಸಮಟೈಮ್ಸ್ ಲೇಟ್ ಆಗಿ ರೀಚ್ ಆಗ್ತೀವಿ. ಹಂಗಾಗಿ ಮೆಟ್ರೋ ಇಸ್ ಬೆಸ್ಟ್. ಇದು ಈಗ ಹೊಸ ಗೇಟ್ ಮಾಡಿದ್ದಾರೆ,
ಗ್ಲೋಬಲ್ ವಿಲೇಜ್ದು. ಮುಂಚೆ ಇರಲಿಲ್ಲ ಈ ಗೇಟು, ಇವಾಗ ಆಯ್ತು ಒಂದು 2 years ಆಯ್ತು ಅನ್ಸುತ್ತೆ. ಕೋವಿಡ್ ಟೈಮಲ್ಲಿ ಎಲ್ಲ ಅದನ್ನ ಮಾಡ್ತಾ ಇದ್ದಿದ್ದು. ಸೊ ಇವಾಗ ಸತ್ವ ಅವರು ಟೇಕ್ ಓವರ್ ಮಾಡಿದ್ರು ಕ್ಯಾಂಪಸ್ನ. ಟೇಕ್ ಓವರ್ ಮಾಡಿದ್ಮೇಲೆ ಅವರು ಸಿಕ್ಕಾಪಟ್ಟೆ ಡೆವಲಪ್ ಮಾಡಿಬಿಟ್ಟಿದ್ದಾರೆ. ನಮಗೆ ಅವಾಗ ಜಾಗ ಒಂಥರ ಪಾರ್ಕಿಂಗ್ದು ಒಂಥರ ಬ್ಯಾಕ್ ಯಾರ್ಡ್ ಏರಿಯಾ ಅಂತ ಹೇಳ್ಬೋದು. ಒಂಥರ ಮರ ಗಿಡ ಎಲ್ಲ ಬೆಳ್ಕೊಂಡು ಸ್ವಲ್ಪ ಇತ್ತು. ಇವ್ರು ಬಂದು ಫುಲ್ಲು ಕ್ಲೀನ್ ಮಾಡಿ ಅದು ಇನ್ನೊಂದು 2 ರೂಟ್ಸ್ ಡಿಫ್ರೆಂಟ್ ರೂಟ್ಸ್ ಮಾಡಿಬಿಟ್ರು ಈಗ. ಸೊ ಪಬ್ಲಿಕ್ಗೆ ಟ್ರಾಫಿಕ್ ಎಲ್ಲ ಸಿಕ್ಕಾಪಟ್ಟೆ ಅವಾಯ್ಡ್ ಆಗುತ್ತೆ ಇದರಿಂದ. ಯಾವ ದಾರಿಗೆ ಹೋಗ್ತಾ ಇದೀವಿ ಒಂದಂತೂ ಗೊತ್ತಿಲ್ಲ. ಇದು ಯಾವ್ದೋ ಹೊಸ ರೋಡು, ನಾವಂತೂ ಬಂದಿಲ್ಲ. ಪುಷ್ಪ 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 ಪುಷ್ಪರಾಜ್. ಪಾಪುನ ನೋಡ್ದಾ? ಜುಟ್ಟು ಹಾಕುತ್ತೆ ನಿನ್ನ ಬಿಟ್ಟು ಅಲ್ವಾ? ನೀನು ಜುಟ್ಟು ಹಾಕ್ಸ್ಕೊಳಕ್ ಯಾಕೆ ಅಷ್ಟೊಂದು ಕಿರಿಕಿರಿ ಮಾಡ್ತೀಯ? ನಿಂಗೆ ಜುಟ್ಟು ಹಾಕೋದು ಇಷ್ಟ ಯಾವ ತರ ನಗೋತಿದು ಅಜ್ಜಿ? ಅಲ್ಲಿ ನೋಡು, ಪಿಗ್ಗಿನ ನೀನು? ಇಲ್ಲ, ಪೆಪ್ಪರ್ ಪಿಗ್ ತರ ಆಡ್ದಿದ್ಯಾ? ನನ್ ಮನ್ಸೂರು ಅದೇ ಒಂದು ಪೆಪ್ಪರ್ ಪಿಗ್ ಅಂತ. ಪೆಪ್ಪರ್ ಪಿಗ್, ಪೆಪ್ಪರ್ ಪಿಗ್ ಅಲ್ಲ, ಪೆಪ್ಪಾ ಪಿಗ್, ಪೆಪ್ಪರ್ ಪಿಗ್. ಗೊತ್ತಿಲ್ಲಪ್ಪ ನಂಗೆ. ಶೋ ನೋಡೋರು ಹೋಗಿತಾರೆ. ನಾವು ಟಾಮ್ ಅಂಡ್ ಜೆರ್ರಿ ನೋಡ್ ಬೆಳ್ದವ್ರು. ಪೆಪ್ಪಾ ಪಿಗ್, ಪೆಪ್ಪರ್ ಪಿಗ್ ಗೊತ್ತಿಲ್ಲ ನಮ್ಗೆ. ಪೆಪ್ಪಾಯ್ ಯಾವ ಶೋ ಅದು? 2 4 2 6 ಪಾಪಾಯ್ನಾ ಪೆಪಾಯ್ನಾ ಅದು? ಪಾಪಾಯ್. ಓಕೆ, ಪೂಜನ್ ಬರ್ತಡೆಗೆ ಪೂಜನ್ಗೆ ಸಾಂಗ್ ಈಗ. ಆ ಕೆಂಪು ತಾವರೆ ಆ ನೀರಿಗಾದರೆ ಈ ಒನ್ನ ತಾವರೆ ನನ್ನ ಮಾಡಿನ ಸೆರೆ. ಬೆಂಚಂಬ ಬಳ್ಳಿಗೆ ಮೇಘದ ಸರೆ ಈ ಹೆಣ್ಣ ಬಾಳಿಗೆ ನಿನ್ನ ತೋಳಿನ ಸರೆಯೋ ಯುಗಗಳೇ ಜಾರಿ ಉರುಳಿದರೇನು ನಾನೇ ನೀನು ನೀನೆ ನಾನು ಆದ ಮೇಲೆ ಬೇರೆ ಏನಿದೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿಯಾಡು ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಸಾಂಗ್, ವಾಟ್ ಅ ಸಾಂಗ್, ನೈಸ್. ಅಪ್ಪ ಚೆನ್ನಾಗಿ ಹಾಡ್ತಾರಲ್ಲ ಚಿನಿ? ಚೆನ್ನಾಗಿತ್ತು ಚಿನ್ನು, ಚೆನ್ನಾಗಿತ್ತಾ? ಫಸ್ಟ್ ಇಂದ ನೀಟಾಗಿ ಹೇಳು, ಫುಲ್ ಫಸ್ಟ್ ಇಂದ ಹೇಳ್ಬೇಕು. ಫುಲ್ ವೆರಿ ಗುಡ್, ವೆರಿ ಗುಡ್. ರೈಟ್ ರೋಡ್ ಬ್ರಿಡ್ಜ್. ಹೌದಾ? ಡೌನ್ ಬಂತು ಸಡನ್ ಆಗಿ ಅದಕ್ಕೆ. ಕೆರೆ ಅದು ಲೇಕ್ ನೋಡು ಚಿನ್ನು. ಈ ತರ ಕೆರೆ ಎಲ್ಲ ಇದ್ರೆ ನಮ್ಗೆ ವಾಟರ್ ಸಿಕ್ಕೋದು ನೀಟಾಗೆ, ನಮ್ಗೆ ಅನಿಮಲ್ಸ್ಗೆ ಬರ್ಡ್ಸ್ಗೆ ಎಲ್ಲಾರ್ಗು. ಅದಕ್ಕೆ ಕೆರೆನ ಯಾವತ್ತೂ ಅದನ್ನ ಹಾಳು ಮಾಡ್ಬಾರ್ದು, ನೀಟಾಗಿ ಇಟ್ಕೊಳ್ಬೇಕು. ಗೊತ್ತಾಯ್ತಾ? ಕೆಂಪೇಗೌಡರು ಹೆಂಗ್ ಪ್ಲಾನ್ ಮಾಡಿದನಂದ್ರೆ ಆಗಿನ ಕಾಲದಲ್ಲೇ ಬೆಂಗಳೂರಿಗೆ ಒಂದು ಕೆರೆ ತುಂಬಿದ್ರೆ ಇನ್ನೊಂದು ಕೆರೆಗೆ ನೀರು ಹೋಗ್ಬೇಕಂತದೆ. ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ರಂತೆ ಅವಾಗ ಕೆಂಪೇಗೌಡರು. ಒಂದ್ ಕೆರೆ ತುಂಬ್ತಾ ಇದ್ದಂಗೆ ಅದು ಹಂಗೆ ತುಂಬಿ ಇನ್ನೊಂದ್ ಕೆರೆಗೆ ಹರ್ಕೊಂಡು ಹೋಗಿ ಅದು ತುಂಬಬೇಕು. ಇವಾಗ ಹಂಗೆ ಎಲ್ಲಿ ಚಾನ್ಸೇ ಇಲ್ಲ ಆ ತರ. ಇವಾಗ ಬೆಂಗಳೂರು ಏನೇನೋ ಆಗೋಯ್ತು. ಹಂಪಿ ಡಂಪಿ ರೋಡ್ ಬಂದ್ಬಿಟ್ಟಿದೆ.
ಹಂಪಿ ಡಂಪಿ. ನಾನು ಹಂಪ್ಟಿ ಡಂಪ್ಟಿ ಅಂದ್ಬಿಟ್ಟೆ. ಹಂಪ್ಟಿ ಡಂಪ್ಟಿ. That on the wall. Humpty Dumpty had a great fall. ಆಮೇಲೆ ನೆಕ್ಸ್ಟ್ all the king horses and all the king's men wouldn't put Humpty together again. ನಾವ್ ಆಡ್ತಾ ಇದೀವಿ, ಅವಳು ಆಡ್ತಾ ಇಲ್ಲ. ಏಷಾ ಸ್ಕೂಲ್ ಚಕ್ಕರ್ ಹೊಡ್ಕೊಂಡು ಬಂದಿದ್ದಾಳೆ ಇವತ್ತು. ಅವಳು ಮಾತ್ರ ಹೋಗಿಲ್ಲ. ಆದ್ರೆ ನೋಡಿ ಎಷ್ಟು ಕೆರೆಗಳು ತುಂಬಿರ್ತವೆ. ಚೆನ್ನಾಗಿದೆ ಪುಟ, ನೋಡಿದ್ರೆ ಎಷ್ಟು ಚೆನ್ನಾಗಿದೆ. Aisha is enjoying, yes or no? Aisha enjoying, yes or no? Yes. Wow. ಚೆನ್ನಾಗಿದಲ್ಲ. Aisha is saying wow. ಅಪ್ಪ ಏನೋ ಇದೆ ಹೋಗ್ತಾನವಿ. ಇಲ್ಲಿ ನೋಡಿ ಎಷ್ಟು ಏನಿಲ್ಲ ಪುಟ, ಅದು ಪಕ್ಷಿ ಕೊಕ್ರೆ. ಇದೆ ಅನ್ಸುತ್ತೆ ಎಂಟ್ರೆನ್ಸ್ ಅಲ್ಲ. ಇದು ಹೌದು, ಇದೆ ಎಂಟ್ರೆನ್ಸ್. ಮತ್ತೆ ನೋಡು ಬಂತು, ಕೆರೆ ಬಂತು ಚಿನ್ನು. ಆ ಸೈಡ್ ಕಾಣುತ್ತೆ. ವಾವ್ ವಾವ್. ಸೊ ಆಲ್ಮೋಸ್ಟ್ ರೀಚ್ ಆಗಿದೀವಿ. ಇನ್ನು ಎಷ್ಟು ನಿಮಿಷ ಇದೆ? ರೀಚ್ ಆಗ್ಬಿಟ್ಟು ಟೆಂಪಲ್, ಅದೇ ಟೆಂಪಲ್. ವಾವ್, ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ. ಎಂಟ್ರೆನ್ಸ್ ಅದೇ ಟೆಂಪಲ್, ಶ್ರೀನಿವಾಸ ಟೆಂಪಲ್, ಸಾಲಿಗ್ರಾಮ. ಪರವಾಗಿಲ್ಲ, ಕಮ್ಮಿ ಜನ ಇದ್ದಾರೆ. ಐ ಹೋಪ್ ಕಮ್ಮಿ ಜನ ಇರ್ಲಿ. ತುಂಬಾ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಈ ದೇವಸ್ಥಾನದಲ್ಲಿ ಸೇಮ್ ಲೈಕ್ ನಮ್ಮ ಕೋಸ್ಟಲ್ ರೀಜನ್ ತರಾನೇ ಶರ್ಟ್ ಎಲ್ಲ ಓಪನ್ ಮಾಡಿಸ್ತಾರಂತೆ, ಮೊಬೈಲ್ ಅಲೋ ಇಲ್ಲ ಅಂತೆ. ಇದೆ ಎಂಟ್ರೆನ್ಸ್ ದೇವಸ್ಥಾನ, ಅದು ಪಾರ್ಕಿಂಗು, ಈ ಕಡೆ ಎಂಟ್ರೆನ್ಸ್. ಗಾಡಿ ನಿಲ್ಸಿ ಇದು ಪಾರ್ಕಿಂಗ್ ಅಲ್ವಾ? ಎಸ್, ಯಾರು ರಶ್ ಇಲ್ಲ, ರಶ್ ಕಮ್ಮಿ ಇದೆ. Thank God. ಏಷಾ ಮೇಡಮ್, ದಯವಿಟ್ಟು ಚಪ್ಪಲಿ ಹಾಕೊಳ್ಳಿ ಮೇಡಮ್. ನೀವು ದೇವಸ್ಥಾನ ಬಂತು ಮೇಡಮ್. ರಶ್ ಇದ್ರೆ ಪರವಾಗಿಲ್ಲ, ಓವರ್ ರಶ್ ಇದ್ರೇನೆ. ಸೊ ಆಲ್ಮೋಸ್ಟ್ ರೀಚ್ ಆಗಿದೀವಿ. ಜನ ಯಾರು ಇಲ್ಲ, ಆಕ್ಚುಲಿ ಕಮ್ಮಿ ಜನನೇ ಇದ್ದಾರೆ. ಇಲ್ಲಿ ನೋಡಿ, ಯಾರು ಇಲ್ಲ. ಹಾಕೊಂಡ ನೀಟಾಗಿ ಚಪ್ಪಲಿನ ನೀಟಾಗಿ ಹಾಕೊಂಡ, ಕರೆಕ್ಟಾಗಿ ಹಾಕೊಂಡ, ಉಲ್ಟಾ ಹಾಕೊಂಡ. ವೆರಿ ಗುಡ್. ನೋಡಿ ಕರೆಕ್ಟ್ ಆಗಿದೆ ಇವಾಗ. ಎಸ್, ಈಸ್ ಎ ಗುಡ್ ಗರ್ಲ್. ಹಾಯ್ ಏಷಾ. ಇಲ್ಲೇ ಇರ್ಬೇಕು, ಗಾಡಿಗಳು ಬರ್ತಾ ಇದೆ ಎಷ್ಟೊಂದು. ಇಲ್ಲೇ ಇರ್ಬೇಕು. ಅಪ್ಪ ಲೆಟ್ ಅಪ್ಪ ಕಮ್. ಸೊ ಇದೇ ದೇವಸ್ಥಾನ. ಒಳಗಡೆ ಫೋನ್ ಎಲ್ಲ ಅಲೋ ಇಲ್ಲ, ಬರ್ದಿದ್ದಾರೆ. ಫೋನ್ಸ್, ಕ್ಯಾಮ್ರಾ ಆ್ಯಂಡ್ ವಿಡಿಯೋಸ್ ಪ್ರೊಹಿಬಿಟೆಡ್. ಆ್ಯಕ್ಚುಲಿ ರಶ್ ಇಲ್ಲ ಇವತ್ತು, ಹಂಗಾಗಿ ಎಲ್ಲರೂ
ಡೈರೆಕ್ಟಾಗಿ ಹೋಗ್ತಾ ಇದ್ದಾರೆ ಹಂಗೆ. ಜಾಗ ಬಂದು ಶ್ರೀ ವೆಂಕಟೇಶ್ವರ ದೇವಸ್ಥಾನ ಸಾಲಿಗ್ರಾಮ, ಇದಿರೋದು ರಾಮವಳ್ಳಿ. ಇಲ್ಲಿ ಯಾರಿಗೆ ಮುಕ್ತಿನಾಗ ಟೆಂಪಲ್ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಫೇಮಸ್ಸು ದೊಡ್ಡಾಲದ ಮರ, ಅದ್ರ ಹತ್ರನೇ ಬರುತ್ತೆ ಇದು. ಮೊಬೈಲು ಒಳಗಡೆ ಅಲೋ ಇಲ್ಲ ಅಂತೆ. ಆಮೇಲೆ ಒಳಗಡೆ ಏನೋ ಅಲ್ಲಿ ಅಂತರಾಲಯ ಅಂತ ಟಿಕೆಟ್ ಕೇಳಿದ್ರೆ ಡೈರೆಕ್ಟ್ ದೇವರ ಹತ್ರ ಬಿಡ್ತಾರೆ, ಹೋಗಿ ಸರ್ ಅಂತ ಹೇಳಿದ್ರು ಅವರು. ಅಲ್ಲಿ ಹೋಗಿ ಚೆಕ್ ಮಾಡಬೇಕು, ಮೊಬೈಲಲ್ಲಿ ಡೆಪಾಸಿಟ್ ಮಾಡಿಸ್ಕೊಳ್ತಾರೆ ಅಂತ ಎಂಟ್ರೆನ್ಸಲ್ಲಿ. ಡೆಪಾಸಿಟ್ ಮಾಡಿಸಿ ಮತ್ತೆ ಬರುವಾಗ ಕೊಡ್ತಾರೆ. ನಿಂದು ಕ್ಲಿಪ್ಸಲ್ಲಿ ಮೋಸ್ಟ್ಲಿ ವೀಕೆಂಡ್ಸ್ ಇರ್ತಾರೆ. ನಾವು ಫಸ್ಟ್ ಟೈಮ್ ಬರ್ತಾ ಇದೀವಿ ಆ್ಯಕ್ಚುಲಿ, ಗೊತ್ತಿಲ್ಲ. ಇಲ್ಲ, ಈಚೆಯಿಂದಾನೇ ಹೋಗ್ಬೋದು. ಕಮ್ಮಿ ಜನ ಇದ್ದಾರೆ, ಚೆನ್ನಾಗಿದೆ, ಸೂಪರ್ ಆಗಿದೆ ಜಾಗ ಮಾತ್ರ. ತಿರುಪತಿಗೆ ಹೋಗಕ್ ಆಗ್ತಾ ಇಲ್ಲ ನಮ್ಗೆ, ನಿನ್ಗೆ ಇದಾಗೋಯ್ತು. ನಿಧಾನಕ್ಕೆ ಹೋಗ್ಬೇಕು. ಅಪ್ಪ ಮಗಳು ಇಬ್ರು ಕೈನೇ ಬಿಡಲ್ಲ. ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ. ಇಷ್ಟು ಕ್ಲೀನ್ ಆಗಿದೆ. ವೈಕುಂಠ ಏಕಾದಶಿ ಆಯ್ತಲ್ಲ, ಸ್ಯಾಂಡಿ ಬಾಬು ಎಲ್ಲಿದ್ದಾನೆ? ವೈಕುಂಠ ಏಕಾದಶಿ ಆಯ್ತಲ್ಲ. ಹೌದು ಹೌದು, ಅದಕ್ಕೆ ಡೆಕೋರೇಷನ್ ಹಂಗಂಗೆ ಇದೆ. ಓಕೆ, ಹೋಗ್ಬೇಕು. ಅಯ್ಯೋ, ಇದೇ ಎಂಟ್ರೆನ್ಸು, ಇದೇ ಗೋಪುರ. ಇಲ್ಲಿ ಮೊಬೈಲ್ ಕೌಂಟ್ರ್ ಇದೆ, ಮೊಬೈಲ್ ಇಲ್ಲೇ ಹ್ಯಾಂಡ್ ಓವರ್ ಮಾಡಬೇಕು. ಆಮೇಲೆ ಇಲ್ಲಿ ಈ ಕಡೆ ಟಿಕೆಟ್ ಕೊಡ್ತಾರೆ ಈ ಸೈಡು. ಆಮೇಲೆ ಇಲ್ಲಿಂದ ಮೊಬೈಲ್ ಅಲೋ ಮಾಡಲ್ಲ ಒಳಗಡೆ. ದೇವ್ರು ಮಾತ್ರ ತುಂಬ ಚೆನ್ನಾಗಿದೆ. ಮೈಯಲ್ಲಿರೋ ಕೂದಲೆಲ್ಲ ನಿಂತ್ಕೊಂಡ್ಬಿಡ್ತು, ಅಷ್ಟು ಚೆನ್ನಾಗಿದೆ ದೇವರು. ದೇವ್ರ ಮುಂದೆನೇ ತೀರಾ ಹತ್ರದಿಂದ ದೇವ್ರು ನೋಡಿದ್ವಿ ನಾವು. ಒಂಥರ ಆ ಥರ ಫೀಲಿಂಗ್ ಯಾವತ್ತೂ ಆಗೇ ಇಲ್ಲ. ಒಂಥರ ಡಿಫ್ರೆಂಟ್ ಫೀಲಿಂಗ್ ನಮಗೆ. ಕೇಳಿ ಏನು ಹೆಂಗನ್ನಿಸ್ತು ದೇವಸ್ಥಾನ? ಹೆಂಗಿತ್ತು ಸರ್ಪ್ರೈಸು? ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಕ್ಚುಲಿ. ದರ್ಶನ ತುಂಬಾ ಹತ್ರದಿಂದ ಫಸ್ಟ್ ಟೈಮ್ ಆಗಿರೋದು ನನಗೆ ಇಷ್ಟು ವರ್ಷದಲ್ಲಿ. ತುಂಬಾ ಚೆನ್ನಾಗಿತ್ತು ಸರ್ಪ್ರೈಸ್ ಆಕ್ಚುಲಿ. ಮತ್ತೆ ಜನ ಯಾರು ಇಲ್ಲ ಮೇನ್ ಆಕ್ಚುಲಿ. ಥ್ಯಾಂಕ್ಸ್ ಟು ಸಂಯುಕ್ತ, ನನ್ನ ಕೊಲೀಗು, ಅವರೇ ಐಡಿಯಾ ಕೊಟ್ಟಿದ್ದು. ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋದು ನಿಮಗೆ ಪೂಜಾ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ದೇವಸ್ಥಾನ ಅಂತ. ಆ್ಯಕ್ಚುಲಿ ಹಂಗೆ ಆಯಿತು. ಒಳಗಡೆ ಹೋದರೆ ಫೀಲಿಂಗ್ ಹೇಳೋಕ್ಕಾಗಲ್ಲ, ನೀವು ಬರಬೇಕು, ಬಂದು ನೋಡಬೇಕು, ಅವಾಗ ಮಾತ್ರ ಗೊತ್ತಾಗೋದು. ನಾವು ಹೇಳೋಕ್ಕಾಗಲ್ಲ, ಅದು ಅಷ್ಟು ಹತ್ರದಿಂದ ಬರೀ ದೀಪದ ಬೆಳಕಲ್ಲಿ ದೇವಸ್ಥಾನ ನೋಡೋ ಖುಷಿನೇ ಬೇರೆ. ಆರ್ಟಿಫಿಷಿಯಲ್ ಲೈಟಲ್ಲಿ ಯಾವುದು ದರ್ಶನ ಸರಿ ಹೋಗಲ್ಲ. ನೀವು ದೀಪದ ಬೆಳಕಲ್ಲಿ ದೇವಸ್ಥಾನ ವಿಗ್ರಹ ನೋಡ್ತೀರ ಗೊತ್ತಾ, ಮೂಲ ಮೂರ್ತಿನ, ಅದ್ರ ಫೀಲಿಂಗ್ ಹೇಳೋಕ್ಕಾಗಲ್ಲ, ಅದು ಅನುಭವಿಸ್ಬೇಕು ಅಷ್ಟೇ. ನಮ್ಮ ಮಗಳಿಗೆ ಅಲ್ಲಿ ಲಡ್ಡು ಕೊಟ್ಟರು. ಈ ವರ್ಷ ತಿರುಪತಿ ಹೋಗಕ್ಕಾಗಿಲ್ಲ, ಇಲ್ಲೇ ಕರ್ಸ್ಕೊಂಡಿದ್ದಾರೆ. ನಮ್ಮಪ್ಪ ವೆಂಕಟೇಶ್ವರ ಸ್ವಾಮಿ ಇಲ್ಲೇ ಕರ್ಸ್ಕೊಂಡಿದ್ದಾರೆ. ಬಾರಪ್ಪ, ಅಲ್ಲಿ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡ, ಇಲ್ಲೇ ಬಂದು ದರ್ಶನ ಮಾಡು ಅಂತ ಅಂದ್ಬಿಟ್ಟು. ಅಲ್ಲೇ ಹೋದಂಗೆ ಅನ್ಸ್ಬಿಡ್ತು, ಒಂದು ನಿಮಿಷಕ್ಕೆ ನಂಗೆ ತಿರುಪತಿ ಇಲ್ಲೇ ಇದ್ದೀನಿ ಅನ್ನಿಸ್ಬಿಡ್ತು. ಒಂದ್ ಕ್ಷಣಕ್ಕೆ ಹಂಗೆ ಅನ್ನಿಸ್ತು. ಹಂಗೆ ಇದೆ ಒಳಗಡೆ ಫೀಲಿಂಗು. ಒಂಥರ ಒಳಗಡೆ ಹೋಗಿದ ತಕ್ಷಣ ಹಂಗೆ ಅನ್ಸ್ಬಿಡ್ತು, ತಿರುಪತಿಲೇ ಇದ್ದೀನಿ ನಾನು ಅನ್ನಿಸ್ಬಿಡ್ತು. ಸರ್ಪ್ರೈಸ್ ನನ್ಗೆ ಇಷ್ಟ ಆಯ್ತು. ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನ್ ಪ್ಲಾನ್ ಇದೆ ನೆಕ್ಸ್ಟ್? ಕೌಂಟ್ ಡೌನ್ ಇದೆ. ಕೌಂಟ್ ಯುವರ್ ಟೈಮ್. ಕುಡಿತೀಯಾ ಎಳ್ನೀರು? ಇನ್ನು ಬೇಬಿ ಕೋಕೋನಟ್, ಅದು ಇನ್ನೂ ಆಗಿಲ್ಲ. ಟೆಂಡರ್ ಕೋಕೋನಟ್ ಅದು ಅಲ್ಲಿ ಸಿಗುತ್ತೆ ಗೊತ್ತಾ, ವಾಟರ್ ಇರೋದು, ಅವಾಗ ಕುಡಿಯೋ. ಎವ್ರಿ ಡೇ ಬರ್ಡೇ ಬರ್ಬೇಕು ಆಕ್ಚುಲಿ. ಈ ತರ ಸರ್ಪ್ರೈಸಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಈ ತರ ಸರ್ಪ್ರೈಸಸ್ ಸ್ಪೆಷಲಿ ಆ ತರ ಡೈಲಿ ಬರ್ತ್ಡೇ ಬರ್ಲಿ. ನಾವು ಅಂಬಾನಿ ಮನೇಲಿ ಹುಟ್ಟಬೇಕು ಅವಾಗ. ಅಂಬಾನಿ ಮನೆ ಬೇಡ, ಡೈಲಿ ಬರ್ಡೇ ಬಂದ್ರೆ ಈ ತರ ಸರ್ಪ್ರೈಸಸ್ ಸಿಗುತ್ತೆ ಅಲ್ವಾ ಚಿನ್ನಿ? ತುಂಬಾ ಇಷ್ಟ ಆಯ್ತು. ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಇಷ್ಟ ಆಯ್ತು ನನಗೆ, ತುಂಬಾನೇ. ಥ್ಯಾಂಕ್ ಯು ಹಬ್ಬಿ, ಥ್ಯಾಂಕ್ ಯು. ಗೊತ್ತಾಗಿದೆ, ನೀರು ಕ್ಲೀನ್ ಇದೆ ಆ್ಯಕ್ಚುಲಿ ಅಲ್ಲ. ಅಕ್ಕಪಕ್ಕ ನೋಡಿದ್ರೆ ಫುಲ್ಲು ಕಸ. ಆ್ಯಕ್ಚುಲಿ ಮೊನ್ನೆ ವೈಕುಂಠ ಏಕಾದಶಿ ಇತ್ತಲ್ಲ, ಜನ ಜಾಸ್ತಿ ಇದ್ರು ಅನ್ಸುತ್ತೆ.
ಇದೆ ಎಷ್ಟೊಂದು. A few inches later. ಊಟ ಮಾಡೋದ್ರೆ ಊಟ ಮಾಡಿದಿರ ಜ್ಯೂಸ್ ಕುಡಿತಾ ಇದ್ದಾಳೆ ಇವಳು. ಫುಲ್ ಯಾವಾಗೂ ಲಿಕ್ವಿಡ್ ಡಯಟಲ್ಲಿ ಇರ್ತಾಳೆ. ಎಷ್ಟು ಫೋರ್ಸ್ ಮಾಡಿದ್ರು ತಿನ್ನಲ್ಲ. ಚಪಾತಿ ತಿಂತೀನಿ ಅಂತ ಕೇಳ್ಬಿಟ್ಟು ಚಪಾತಿ ತೊಗೊಂಡು ಆಮೇಲೆ ಲಾಸ್ಟಿಗೆ ನಾನು ಕುಡಿಯೋ ಥರ ಆಯಿತು. ಸೆಕೆಂಡ್ ಸರ್ಪ್ರೈಸಿಗೆ ರೆಡಿ ಪೂಜಾ. ರೆಡಿ ಒಳಗಡೆ ನಡಿ ನಡಿ. ಕಂಗ್ರ್ಯಾಚುಲೇಷನ್ಸ್. ಅಮ್ಮಗೆ ಹೊಸ ಮೊಬೈಲ್ ಗೊತ್ತಾಯ್ತು ಯಾವ ಕಂಪನಿ ಅಂತ ಈಗ? ಎಸ್. ಎತ್ತು ಮೇಲೆ ಎತ್ತಂಗೆ ಮೊಬೈಲ್. ಹಾಂ ಎಸ್. ಕಂಗ್ರ್ಯಾಚುಲೇಷನ್ಸ್. One eternity later. ಥರ್ಡ್ ಆ್ಯಂಡ್ ಲಾಸ್ಟ್ ಸರ್ಪ್ರೈಸ್ ಆಫ್ ದ ಡೇ. ಡಿನ್ನರ್ ಬಂದಿದ್ದೀವಿ ನಾವು. ಎಲ್ಲಿ ಕರ್ಕೊಂಡು ಬಂದಿದ್ದೀನಿ ಡಿನ್ನರ್ಗೆ? ಹೌದು. ಮಾಡಿದ್ದೀನಿ ಟೇಬಲ್ ಆಫ್
ಹೆಂಗಿತ್ತು ಇವತ್ತು ನಿಮ್ಮ ಡೇ? ಹೌ ವಾಸ್ ಯುವರ್ ಡೇ? ಏನು ಅನ್ನಿಸ್ತು? ವೆರಿ ಗುಡ್. ತುಂಬ ಚೆನ್ನಾಗಿ ಅನಿಸ್ತು. ವರ್ಡ್ಸೇ ಇಲ್ಲ. ಏನು ಹೇಳಲಿ. ಹೆಂಗಿತ್ತು ಸರ್ಪ್ರೈಸಸ್ ಚೆನ್ನಾಗಿತ್ತು. ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಆ್ಯಂಡ್ ಫೋನ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಫೋನ್ ಸಿಗುತ್ತೆ ಅಂತ. ಆಮೇಲೆ ಡಿನ್ನರ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ನನ್ನ ಫೇವ್ರೆಟ್ ಡೆಸರ್ಟ್ ಡೆಸ್ಟಿನೇಷನ್ಸ್ ಅದು ತುಂಬ ಚೆನ್ನಾಗಿತ್ತು. ಫೇವ್ರೆಟ್. ಥ್ಯಾಂಕ್ ಯು ಮೈ ಡಿಯರ್ ಹಬ್ಬಿ, ಐ ಲವ್ ಯು. ಲವ್ ಯು ಟು. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೈ ಡೇ ವೆರಿ ಸ್ಪೆಷಲ್. ಥ್ಯಾಂಕ್ ಯು ಸೊ ಮಚ್. ವಿತ್ ದಿಸ್ ವಿ ಆರ್ ಕ್ಲೋಸಿಂಗ್ ಅಲ್ವಾ? ಆದಷ್ಟು ಬೇಗ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಯಾವುದಾದ್ರೂ ಟ್ರಾವೆಲಿಂಗು ಅಥವಾ ಏನಾದರೂ ಹೊಸದು ನಮಗೆ ಕಾಣಿಸಿದ್ರೆ ಖಂಡಿತ ನಾವು ಎಕ್ಸ್ಪ್ಲೋರ್ ಮಾಡಿ ವಿಡಿಯೋ ಮಾಡಿ ಖಂಡಿತ ಶೇರ್ ಮಾಡ್ತೀವಿ. ಅಟ್ಲೀಸ್ಟ್ ನಮ್ಮ ಮೆಮೊರೀಸ್ಗಾದರೂ ಸೇವ್ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ. ಏನೇ ಇರ್ಬೋದು, ಇದೆಲ್ಲ ಸ್ವೀಟ್ ಮೆಮೊರೀಸು. ಆಫ್ಟರ್ 10 years 20 years ನಾವು ಕುತ್ಕೊಂಡು ನೋಡಿದಾಗ ನಮಗೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ ಇದು. ಅಂದರೆ ನಾವು ಈ ಥರ ಇದ್ವಿ, ಈ ಥರ ಎಲ್ಲ ಇತ್ತು, ಈ ಥರ ಎಲ್ಲ ಎಂಜಾಯ್ ಮಾಡಿದ್ವಿ. ಆ ಮೆಮೊರೀಸು ತುಂಬ ಕಷ್ಟ ನಾವು ಸ್ಟೋರ್ ಮಾಡೋದು. ಅಟ್ಲೀಸ್ಟ್ ಈ ವೇಯಲ್ಲಿ ನಾವು ಸ್ಟೋರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ ಬಾಯ್, ಗುಡ್ ನೈಟ್. ಬಾಯ್ ಎಲ್ಲರಿಗೂ ಗುಡ್ ನೈಟ್. ಸಿ ಯು ಸೂನ್. ಟೇಕ್ ಕೇರ್. ಲವ್ ಯು ಆಲ್. A few moments later. ಬರ್ಡೇ ಮುಗ್ದಿದೆ, 12 ಆಗಿದೆ. ಬರ್ಡೇ ಮುಗೀತು ಅಷ್ಟೇ. ನಾಳೆಯಿಂದ ನಾರ್ಮಲ್. ಅದೇ ಬಟ್ಟೆ ತೊಳಿಬೇಕು, ಅದೇ ಬಟ್ಟೆ ಒಗಿಬೇಕು. ಬಟ್ಟೆ ಹೋಗಿ ಮಷಿನ್ ಹೋಗಿರುತ್ತೆ, ನಾನೆಲ್ಲಿ ಹೋಗಿದ್ದೀನಿ. ಇವತ್ತು ಫುಲ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ರು. ನಾಳೆಯಿಂದ ನಾರ್ಮಲ್ ರೊಟೀನ್ ಸ್ಟಾರ್ಟ್ ಆಗಿದೆ. ಇವತ್ತಿಂದಾನೇ ಆ್ಯಕ್ಚುಲಿ 12 ಆಗಿದೆ. ಯಪ್ಪ ಫುಲ್ ಕತ್ಲೆ ಇದೆ, ಗಿಡ ಫುಲ್ ಕತ್ಲೆ ಇದೆ ಆ್ಯಕ್ಚುಲಿ ನೋಡಿ.